ಹಲೋ ಹಾಯ್ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ತುಂಬ ದಿನಗಳಾದಮೇಲೆ ವೀಡಿಯೋ ಮಾಡಾಕ್ತಿದ್ದೀನಿ. ಯಾಕಂದರೆ ಈಗ ಬೇಸಿಗೆ ರಜೆ ಇದ್ದಿದ್ದರಿಂದ ನಮಗೊಂದು ಸ್ವಲ್ಪ ರಜೆ ಸಿಕ್ಕಿದೆ. ಅಂದರೆ ರಜೆ ಅಂದರೆ ಬೆಳಿಗ್ಗೆ ಬೇಗ ಎದ್ದೇಳೋ ಟೆನ್ಷನ್ ಇಲ್ಲ. ಅದೇ ಟೈಮಿಂಗ್ಸಿಗೆ ಅಂದರೆ ಮಾಮೂಲಿ ಟೈಮಿಂಗ್ಸಿಗೆ ಎದ್ದೇಳ್ತೀವಿ. ಮೊದಲೆಲ್ಲ ಮಕ್ಳಿಗೆ ತಿಂಡಿ ಮಾಡಿಕೊಡ್ಬೇಕು, ಮಕ್ಳಿಗೆ ಸ್ಕೂಲ್ಗೆ ಹೋಗ್ಬೇಕು, ಕಾಲೇಜ್ಗೆ ಹೋಗ್ಬೇಕಂತ ಬೇಗ ಎದ್ದೇಳ್ತಿದ್ವಿ. ಬೇಸಿಗೆ ರಜೆ ಸಿಕ್ಕಿದ್ರಿಂದ ಸ್ವಲ್ಪ ರೆಸ್ಟ್ ಸಿಕ್ಕಿದೆ. ಅದರಿಂದ ವೀಡಿಯೋಸ್ ಮಾಡೋಕ್ಕೂ ನನಗೆ ಯಾಕೋ ತುಂಬ ಸೋಂಬೇರಿ ಆಗ್ಬಿಟ್ಟಿದ್ದೀನಿ. ವೀಡಿಯೋಸ್ ಇರುತ್ತೆ, ಬಟ್ ಅದನ್ನು ಎಡಿಟ್ ಮಾಡಿ ಹಾಕೋಕ್ಕೆ ಕಷ್ಟ ಆಗ್ತಿದೆ ನನಗೆ. ಬೇಸಿಗೆ ರಜೆ ಸಿಕ್ಕಿದ್ರಿಂದ ನಾವು ಸ್ವಲ್ಪ ದಿನ ಎಲ್ಲರೂ ಹೋಗೋಣ ಅಂದರೆ ನಾವೇನು ಟ್ರಿಪ್ ಹೋಗಲ್ಲ, ತುಂಬ ಲಾಂಗೆಲ್ಲ ಹೋಗಲ್ಲ. ಏನಿದ್ರು ಅಪ್ಪನ ಮನೆ ಅಕ್ಕನ ಮನೆಗೆ ಹೋಗ್ತೀವಿ. ಅದೇ ಥರ ಈ ಸಲ ನಮ್ಮ ಅಕ್ಕನ ಮನೆಗೆ ಹೋಗಿದ್ವಿ. ಅಕ್ಕ ಮೆಣಸಿನ ಗಿಡ ಹಾಕಿದ್ದಾಳೆ, ಅಲ್ಲಿಗೆ ನೋಡೋಕ್ಕಂತ ಹೋಗಿದ್ವಿ. ನಾವು ಮನೇಲಿದ್ರೆಲ್ಲೂ ಹೋಗಲ್ಲ, ಬಟ್ ನಮ್ಮ ಅಕ್ಕ ಮೆಣಸಿನ ಗಿಡ ಹಾಕಿದ್ರಿಂದ ನೋಡ್ಕೊಬರೋಣ ಅಂತ ಹೋಗಿದ್ವಿ. ಅದೇ ಟೈಮ್ಗೆ ಅವಳು ಪೈಪ್ ಜೋಡಿಸ್ಬೇಕು ನೀರು ಹಾರ್ಸೋಕ್ಕೆ ಮೆಣಸಿನ ಗಿಡಕ್ಕೆ ಅಂತ ಅವಳು ಮತ್ತು ನಮ್ಮ ಬಾವ ಬಂದಿದ್ರು. ಎಲ್ಲ ಹೋಗಿದ್ವಿ, ನಮ್ಮ ಅಕ್ಕನ ಮಕ್ಕಳು ಎಲ್ಲ ಜೋಡಿಸ್ತಿದ್ದಾರೆ. ಅಂದರೆ ಅವ್ರಿಗೆ ಕರೆಂಟ್ ಲೈನ್ ಕೊಡೋ ಅಷ್ಟರಲ್ಲಿ ಇದನ್ನು ಜೋಡಿಸ್ಬೇಕು ಅಂದರೆ ಬೇರೆ ಕಡೆಯಿಂದ ತಂದು ಮತ್ತೆ ಇಲ್ಲಿ ಜೋಡಿಸ್ಬೇಕು ಸ್ಪ್ರಿಂಕ್ಲರ್ ಎಲ್ಲನೂ, ಅದಕ್ಕೆ ಜೋಡಿಸ್ತಿದ್ದಾಳೆ. ಒಂದು ವಿಷಯಕ್ಕೆ ನಮ್ಮ ಅಕ್ಕ ಗ್ರೇಟು. ಯಾಕಂದರೆ ಅವಳು ಫಸ್ಟೆಲ್ಲ ಈ ಕೆಲಸ ಮಾಡಿಲ್ಲ. ಅವಳು ಓದಾಯಿತು, ಅವಳು ಕೆಲಸ ಆಯಿತು, ಆ ಥರ ಇತ್ತು. ಮದುವೆ ಆದಮೇಲೆ ಸ್ವಲ್ಪ ದಿನ ಈ ಥರ ಕೆಲಸ ಮಾಡ್ತಿಲ್ಲ, ಜಮೀನು ಕೆಲಸ ಅವಳು ಜಾಸ್ತಿ ಮಾಡಿಲ್ಲ. ಅದಾದಮೇಲೆ ಇತ್ತೀಚೆಗೆ ಎಲ್ಲ ಕೆಲಸ ಮಾಡ್ತಿದ್ದಾಳೆ. ಯಾಕಂದರೆ ಜವಾಬ್ದಾರಿ ಅನ್ನೋದು ಇದನ್ನೆಲ್ಲ ಕಲಿಸ್ಬಿಡುತ್ತೆ ಅಲ್ವಾ. ರೈತರು ಏನೇ ಕೆಲಸ ಮಾಡಿದ್ರು ಅವರು ಪಟ್ಟು ಕಷ್ಟಕ್ಕೆ ಪ್ರತಿಫಲ ಸಿಗೋದು ಇಲ್ಲ. ಎಲ್ಲೋ 100ಕ್ಕೆ ಒಬ್ರಿಗೆ ಸಿಕ್ಕಿದ್ರೆ. ಆದರೆ ನಮ್ಮ ಅಕ್ಕ ನಂಬಿದ್ದಾಳೆ, ಭೂಮಿ ತಾಯಿ ನಂಬಿದ್ರೆ ಭೂಮಿ ತಾಯಿ ನಮ್ಗೆ ವಾಪಸ್ ಕೊಡ್ತಾಳೆ ಅಂತ ಹೇಳ್ತಾಳೆ ನಮ್ಮ ಅಕ್ಕ ಯಾವಾಗಲೂ. ಆ ವಿಷಯಕ್ಕೆ ಖುಷಿ. ಅವಳು ಯಾವಾಗಲೂ ಹೇಳೋದು ಜಾಸ್ತಿ ಭೂಮಿ ತಾಯಿಗೆ ನಾವು ಗೌರವದಿಂದ ನಾವು ಏನಾದರೂ ಬೆಳೆದ್ರೆ ಆ ತಾಯಿ ನಮಗೆ ವಾಪಸ್ ಅದನ್ನು ನಮಗೆ ಕೊಡ್ತಾಳೆ, ಒಳ್ಳೇದು ನನಗೆ ಆಗುತ್ತೆ ಅಂತ ನಂಬಿಕೆ ಇಟ್ಟು ಮಾಡ್ತಿದ್ದಾಳೆ. ದೇವ್ರ ದಯೆಯಿಂದ ಅವಳಿಗೆಲ್ಲ ಒಳ್ಳೇದಾಗಲಿ, ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ನಾನು ಅಷ್ಟೇ ರೈತರಿಗೆಲ್ಲ ಒಳ್ಳೇದಾಗಲಿ ಅಂತ ದೇವರಲ್ಲಿ ಕೇಳ್ಕೊಳ್ತೀನಿ. ರೈತರ ಜೊತೆಗೆ ನನ್ನದೊಂದು ಇಂಪಾರ್ಟೆಂಟ್ ವಿಷಯ ಅಂದರೆ ಮತ್ತು ಸೈನಿಕರಿಗೂ ಅವ್ರಿಗೆ ಆರೋಗ್ಯ ಐಶ್ವರ್ಯ ಕೊಟ್ಟು, ಐಶ್ವರ್ಯನಕ್ಕಿಂತ ಆರೋಗ್ಯ ಆಯುಸ್ಸು ಕೊಟ್ಟು ಕಾಪಾಡಲಿ ಅಂತ ಎಲ್ಲರೂ ದೇವ್ರ ಹತ್ರ ಕೇಳ್ಕೊಳ್ಳಿ. ನಾನಂತೂ ಯಾವಾಗಲೂ ಕೇಳ್ಕೊತಿರ್ತೀನಿ, ನೀವು ಹಾಗೆ ಮಾಡಿ. ಮತ್ತು ಪೈಪೆಲ್ಲ ಜೋಡಿಸಿದ್ದಾಳೆ ಅವಳು, ಮತ್ತು ನಮ್ಮ ಭಾವ ಜೋಡಿಸಿದ್ದಾರೆ. ನಾನು ಸ್ವಲ್ಪ ಎಲ್ಪ್ ಮಾಡಿದೆ. ಆ ಪೈಪೆಲ್ಲ ಎತ್ಕೊಬಂದು ಅದೆಲ್ಲ ಸ್ಪ್ರಿಂಕ್ಲರ್ದೆಲ್ಲ ಜೆಟ್ಟೆಲ್ಲನೂ ತೆಗೆದು ಬಿಚ್ಚಿ ಮತ್ತೆ ತೊಗೊಂಡು ಜೋಡಿಸೋದಂತೂ ತುಂಬ ಕಷ್ಟದ ಕೆಲಸ. ಯಾಕಂದರೆ ಅದು ಕೂತಿದ್ರೆ ಸ್ಟ್ರಕ್ ಆಗಿಬಿಟ್ಟಿರೋದು, ನೀರೆಲ್ಲ ಹರಿಯುತ್ತಲ್ಲ, ಸ್ಟ್ರಕ್ಕಾಗಿ ಗಿದ್ಲತ್ತಿದಂಗೆ ಆಗಿರುತ್ತೆ. ಅದೆಲ್ಲ ಬಿಚ್ಚಿ ಮತ್ತೆ ಹಾಕೋದು ತುಂಬ ಕಷ್ಟಪಟ್ಟು ಅವಳು ಮತ್ತು ನಮ್ಮ ಭಾವ ಜೋಡಿಸಿದರೆ. ನಮ್ಮ ಭಾವ ಅರ್ಧ ಕೆಲಸ ಮಾಡಿಬಿಟ್ಟು ಮೋಟ್ರ್ ಆನ್ ಮಾಡ್ತೀವಿ ಅಂತ ಹೋದ್ರು. ದೂರ ಇದೆ ಅವರು ಹೊಲ್ತಕ್ಕೂ ಮತ್ತು ಮೋಟ್ರ್ ಆನ್ ಮಾಡೋದಕ್ಕೂ. ಅದರಿಂದ ನಮ್ಮ ಭಾವ ಸ್ವಲ್ಪ ಜೋಡಿಸ್ಬಿಟ್ಟು ಹೋದರು. ನಮ್ಮ ಅಕ್ಕ ಮತ್ತೆ ಜೋಡಿಸ್ತಿದ್ದಾಳೆ. ಆ ಪೈಪೆಲ್ಲ ಒತ್ಕೊಬಂದು ಜೋಡಿಸ್ತಾಳೆ. ನಮ್ಮ ಭಾವ ಇಲ್ಲಾಂದರೆ ಅವಳು ಒಬ್ಬಳೇ ಕೆಲಸ ಮಾಡ್ತಾಳೆ. ಹೆಣ್ಮಕ್ಳು ನಿಜವಾಗ್ಲೂ ಮನ್ಸಿಗೆ ನಮ್ಮ ಮಾಡ್ತೀವಿ ಅನ್ನೋ ಮನಸ್ಸಿದ್ರೆ ಯಾವ ಕೆಲಸನಾದ್ರು ಮಾಡ್ತಾರೆ. ನಮ್ಮ ಅಕ್ಕನೂ ಅಷ್ಟೇ, ಎಲ್ಲ ನಮ್ಮ ಭಾವ ಇಲ್ಲಾಂದರೆ ಇದೆಲ್ಲನೂ ಅವಳು ಒಬ್ಬಳೇ ಮಾಡೋದು ಕೆಲಸನ. ಪೈಪೆಲ್ಲ ಜೋಡಿಸ್ತಿದ್ದಾಳೆ ನೋಡಿ. ಅಂದರೆ ಅವಳ ಹತ್ರ ಕೇಳ್ಕೊಳ್ತಿದ್ದೆ ನಾನು, ಎಷ್ಟು ದಿನಕ್ಕೆ ಬರುತ್ತೆ ಮೆಣಸಿನಕಾಯಿ ಎಲ್ಲ ಅಂತ. ನನಗೆಲ್ಲ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಇಲ್ಲ, ಅದರಿಂದ ಅವಳು ಕೇಳ್ಕೊಳ್ತಿದ್ದೆ. ಆಗ ಹೇಳ್ತಿದ್ಲು ಅವಳು, ಒನ್ ಟೈಮ್ ಮೆಣಸಿನ್ಕಾಯಿ ಕುಯ್ದಿದ್ದೀವಿ ಅಂತ. ಮೆಣಸಿನ್ಕಾಯಿ ಕುಯ್ದಿದ್ರೆ ಮತ್ತು ಹಣ್ಣು ಸ್ವಲ್ಪ ಮೆಣಸಿನ್ಕಾಯಿ ಬಿಟ್ಟಿದ್ದರಿಂದ ಅದು ಹಣ್ಣಾಗಿದೆ, ಅದೆಲ್ಲ ತೋರಿಸ್ತಿದ್ಲು. ಮತ್ತು ಪೈಪೆಲ್ಲ ಜೋಡಿಸಿದ್ರೆ ಅಂದರೆ ಸ್ಪ್ರಿಂಕ್ಲರನ್ನು ಜೆಟ್ಗಳೆಲ್ಲನೂ ಎಕ್ಸ್ಟ್ರಾ ಅಂದರೆ ಅಪ್ಪಾರ ಇಟ್ಕೊಂಡಿರ್ಬೇಕು, ಅವಾಗ ಪೂರ್ತಿ ಜೋಡಿಸ್ಬೋದು. ಬಟ್ ಇವಳು ಕಡಿಮೆ ಇದ್ದಿದ್ದರಿಂದ ಬಿಚ್ಚಿ ಬೇರೆಯವ್ರ ಹತ್ರ ಇಸ್ಕೊಬಂದು ಹಳ್ಳಿಗಳಲ್ಲೆಲ್ಲ, ಅಂದರೆ ಸಿಟಿ ಥರ ಅಲ್ಲ, ಹಳ್ಳಿಗಳಲ್ಲಿ ಏನಾದ್ರು ಕೇಳಿದ್ರೆ ನಾವು ಕೊಡ್ತೀವಿ, ಅವರು ಕೊಡ್ತಾರೆ, ಆ ಥರ ಎಕ್ಸ್ಚೇಂಜ್ ಮಾಡ್ಕೊಬೋದು. ಫೈನಲಿ ಕರೆಂಟ್ ಬಂತು. ನಮ್ಮ ಭಾವಾಗ ಮೋಟ್ರ್ ಆನ್ ಮಾಡಿದ್ರು. ನೀರು ಹಾಕ್ತಿದೆ ನೋಡಿ, ಈ ಥರ ನೀರು ಹಾಕ್ತಿದ್ರೆ ಖುಷಿ ನನಗೆ. ಆ ಥರ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇದೆಲ್ಲ ಮೆಮೊರೀಸ್ ಅನಿಸುತ್ತೆ ನನಗೆ. ಸ್ಕೂಲಿಗೆ ಹೋಗ್ಬೇಕಾದ್ರೆ ಈ ಥರ, ಅಂದರೆ ಆಗಂತೂ ಎಲ್ಲ ಬೋರ್ ಕೊರ್ಸಿಲ್ಲ ಬಿಡಿ, ಎಲ್ಲೋ ಒಬ್ಬೊಬ್ಬರು ಬೋರ್ ಕೊರ್ಸಿರೋರು. ಆ ಬೋರ್ ಕೊರ್ಸಿರೋದ ನೀರು ಈ ಥರ ಓಡ್ತಿರೋ ಸ್ಕೂಲ್ಗೆಲ್ಲ ಬರ್ಬೇಕಾದ್ರೆ ನಡ್ಕೊಬರ್ತಿದ್ವಲ್ಲ ರೋಡಲ್ಲಿ. ಆಗ ರೋಡ್ ಪಕ್ಕ ಜಮೀನು ಇರ್ತಿದ್ರಲ್ಲ, ಅವರೆಲ್ಲ ಜೋಡಿಸಿದ್ರೆ ಈ ಥರ ನಾವು ಹೋಗಲ್ಲಿ ನಿಂತ್ಕೊಳ್ತಿದ್ವಿ. ಆ ನೀರು ಮುಖಕ್ಕೆಲ್ಲ ಆಡ್ತಿದ್ರೆ ಏನೋ ಒಂಥರ ಖುಷಿ. ಆ ಖುಷಿ ಯಾಕಂದರೆ ಮಳೆ ನೀರು ಬರ್ತಿದೇನೋ ಖುಷಿ. ನಾವಂತೂ ಹೋಗೋಂಗೆಲ್ಲ ನೆನ್ಕೊಂಬರ್ತೀವಿ. ಅದು ನೆನಪಾಯ್ತು ನನಗೆ ಒಂದು ಕ್ಷಣ. ಆ ಲೈಫು ನಿಜವಾಗ್ಲೂ ಚೈಲ್ಡ್ಹುಡ್ ಲೈಫು ಮತ್ತೆ ವಾಪಸ್ ನಮಗೆ ಸಿಗೋಲ್ಲ. ಬಟ್ ಆ ಲೈಫ್ ಎಂಜಾಯ್ ಮಾಡಿದ್ದೀವಲ್ಲ, ಆ ಖುಷಿ ಇದೆ. ನನ್ನ ಮಗನಿಗೋಸ್ಕರ ಈ ವಿಡಿಯೋ ಮಾಡಿದ್ದು. ಅವ್ನು ಆಲ್ರೆಡಿ ಮನೆಗೆ ಹೋಗ್ಬಿಟ್ಟಿದ್ದ ತಿಂಡಿ ತಿಂತೀನಿ ಅಂತ, ಆದ್ದರಿಂದ ವೀಡಿಯೋ ಮಾಡಿದ್ದೆ. ಅಮ್ಮ ಮನೆಗೆ ಹೋಗಿ ತೋರಿಸಿದ್ರೆ, ಅಮ್ಮ ನನ್ನನ್ನು ಕರ್ಕೋಗಿರಲಿಲ್ಲ ಅಮ್ಮ ನೀವು ಅಂತ ಬಂದುಬಿಟ್ಟಿದ್ದ ಅವನು ಮನೆಗೆ. ಅದರಿಂದ ವೀಡಿಯೋ ಮಾಡ್ಕೊಂಡಿದ್ದೆ. ಅವ್ನು ಹೇಳ್ತಿದ್ದ, ಈ ಸ್ಪ್ರಿಂಕ್ಲರ್ ನೀರು ಮುಖಕ್ಕೆ ಆಡಬೇಕಮ್ಮ, ಚೆನ್ನಾಗಿರುತ್ತೆ ಅಂತ. ನೆಕ್ಸ್ಟ್ ಟೈಮ್ ಹೋದಾಗ ಕರ್ಕೋಗ್ತೀವಿ ಬಿಡು ಅಂತ ಅಂದ್ವಿ. ಅಂದರೆ ನಾವು ಹೋಗಿ ತಿಂಡಿ ತಿಂದು ಬರೋಷ್ಟರಲ್ಲಿ ಕರೆಂಟ್ ಹೋಗುತ್ತೆ ಅಂತ ಗೊತ್ತಿತ್ತು, ಆದರೆ ಅವನಿಗೆ ಹೇಳಬೇಕಿತ್ತು. ಅದರಿಂದ ಇದೆಲ್ಲ ಆಗಿ ಮಾರನೇ ದಿನ ಮೆಣಸಿನ್ಕಾಯಿ ಕುಯ್ಬೇಕು. ಯಾಕಂದರೆ ಇಲ್ಲೇ ದಿನ ನೀರು ಅದು ಮೆಣಸಿನ ಗಿಡ ಎಲ್ಲ ಮುರಿದೋಗುತ್ತೆ ಅಂತ ಹೇಳ್ಬಿಟ್ಟು ನೀರು ಹೊಡೆದಿದ್ರು.
ಮಾರನೇ ದಿನ ಮೆಣಸಿನ್ಕಾಯಿ ಬೆಳಗ್ಗೆಲೇ ಬಂದು ಕುಯ್ತಿದ್ದೀವಿ. ತಿಂಡಿ ತಿಂದಿರಲಿಲ್ಲ, ಫಸ್ಟೇ ಬಂದುಬಿಟ್ಟು ಕುಯ್ಯೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ತಿಂಡಿ ಮಾಡಿಟ್ಟು ಬಂದು ನನ್ನ ಮಗ ದೊಡ್ಡದಾಗಿ ಹೇಳ್ಕೊಬರ್ತಿದ್ದ, ಅಮ್ಮ ನಾನು ಕುಯ್ತೀನಮ್ಮ ಫುಲ್ ಗಿಡ ಎಲ್ಲ ನಂದೆಲ್ಲ ಒಂದು ಲೈನ್ ನಾನು ಫುಲ್ ಕುಯ್ತೀನಿ ಅಂತ. ಅರ್ಧ ಇದು ಲೈನ್ ಹೋಗಿಲ್ಲ, ಆಗಲೇ ಅಮ್ಮ ನಂಗೆ ಆಗ್ತಿಲ್ಲ ಕಣಮ್ಮ ಅಂತಾರೆ. ಆಗ ಮನೆಗೆ ಕಳಿಸಿದ್ವಿ ಅವ್ರನ್ನ. ನಾವು ಕುಯ್ದ್ವಿ, ಬೆಳಗಿಂದ ಸಂಜೆವರೆಗೂ ಕುಯ್ದ್ವಿ. ಅಂದರೆ ಸಂಜೆವರೆಗೂ ಕುಯ್ದ್ರು ಇನ್ನೂ 4-5 ಲೈನ್ ಅಂದರೆ ಫುಲ್ಲು ಉದ್ದ ಬರುತ್ತಲ್ಲ, ಆ ಲೈನ್ ಉಳ್ಕೊತು. ಯಾಕಂದರೆ ಆಳುಗಳು ಸಿಕ್ಕಿರಲಿಲ್ಲ, ಅದರಿಂದ ನಾವೇ ಅಡ್ಜಸ್ಟ್ ಮಾಡ್ಕೊಂಡು ಕುಯ್ದಿದ್ವಿ. ನನಗೂ ಫಸ್ಟ್ ಎಕ್ಸ್ಪೀರಿಯೆನ್ಸು ನಮ್ಮ ಅಕ್ಕವ್ರ ಮನೆಗೆ ಹೋದ್ಮೇಲೆ. ನಾನಂದರೆ ಜಮೀನು ಕೆಲಸಕ್ಕೆಲ್ಲ ಮಾಡೋಕ್ಕೆ ಹೋಗಲ್ಲ. ಅದಾದಮೇಲೆ ಮನೆಗೆ ತಗೊಬಂದು ಹಾಕಿದ್ವಿ. ಅದಾದಮೇಲೆ ಅದು ಚೀಲದಿಂದ ಎಲ್ಲ ಬಿದ್ದೋಗುತ್ತೆ ಮೆಣಸಿನ್ಕಾಯಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಸೊಪ್ಪಾಗಿ ತರ್ತಾರೆ. ಯಾಕಂದರೆ ಅದು ಮೆಣಸಿನ್ಕಾಯಿ ಎಲ್ಲ ಆಚೆ ಬರುತ್ತಲ್ಲ, ಈ ಥರ ದಾರ ಹಾಕಿ ಹೊಲಿಬೇಕಾದ್ರಿಂದ ಸ್ವಲ್ಪ ಸೊಪ್ಪು ಏನಾರು ಹಾಕಿ ಕವರ್ ಮಾಡಿದ್ರೆ ಆಚೆ ಮೆಣಸಿನ್ಕಾಯಿ ಬರೋಲ್ಲ. ಅದರಿಂದ ಮಾಡ್ತಿದ್ದಾರೆ ನಮ್ಮ ಭಾವ ಮತ್ತು ನನ್ನ ತಮ್ಮನೂ ಬಂದಿದ್ದ. ಒಬ್ಬರಿಗೆ ತುಂಬಕ್ಕಾಗಲ್ಲ ಚೀಲಕ್ಕಂತ ನನ್ನ ತಮ್ಮನೂ ಬಂದಿದ್ದ. ಇದೆಲ್ಲ ಮುಗಿಸಿ ಒಟ್ಟಿಗೆ 5:30ರಿಂದ 6 ಗಂಟೆ ವರ್ಷದಲ್ಲಿ ಮಾರ್ಕೆಟಿಗೆ ಹೋಗ್ಬೇಕು. ಅವ್ರನ್ನ ಕಳಿಸ್ಬಿಟ್ಟು ನನ್ನ ಮಗ ಮನೇಲಿ ಕೆಲಸ ಮುಗೀತಲ್ಲ, ಅದೆಲ್ಲ ಹೊರಗಡೆ ಕೆಲಸ ಮುಗಿದ್ಮೇಲೆ ನನ್ನ ಮಗ ಚೌಕಾಬಾರ ಆಡೋಣಮ್ಮ ಅಂತ ಬಂದು ಕೂತಿದ್ದಾನೆ. ಇದು ಪೇಪರಿಗೆ ಬರ್ಕೊಂಡಿದ್ದಾರೆ, ಒಳಗಡೆ ಬರೆಯೋಕ್ಕಾಗಲ್ಲ ಅಂತ ಪೇಪರಿಗೆ ಬರ್ಕೊಂಡು ಒಳಗಡೆ ಆಡ್ತಿದ್ದ. ಅದಾದಮೇಲೆ ನಮ್ಮ ಭಾವ ಮಾರ್ಕೆಟಿಂದ ಬಂದಮೇಲೆ ಆಚೆ ಕೂತ್ಕೊಂಡು ಎಲ್ಲ ಚೌಕಾಬಾರ ಆಡ್ತಿದ್ದಾರೆ. ನಮ್ಮ ಅಕ್ಕ ಒಳಗಡೆ ಅಡುಗೆ ಮಾಡ್ತಿದ್ದಾಳೆ. ನಾನು ಆಡಬೇಕಿತ್ತು, ಬಟ್ ನನ್ನ ಮಗ ಅವರೆಲ್ಲ 4 ಜನ ಇದ್ದಿದ್ದರಿಂದ ನಾನು ಹೋಗಿರಲಿಲ್ಲ. ಬಟ್ ನಾನು ವೀಡಿಯೋ ಮಾಡ್ಕೊಳ್ತಿದ್ದೆ. ಅವನು ವೀಡಿಯೋ ಮಾಡ್ತಿದ್ದಾರೆ, ಆಟ ಆಡೋಲ್ಲ, ಮಾತಾಡೋಲ್ಲ ನನ್ನ ಮಗ. ಎಲ್ಲ ವೀಡಿಯೋ ಮಾಡ್ತಿದ್ದಾರೆ, ನಮ್ಮಮ್ಮ ವೀಡಿಯೋ ಮಾಡ್ತಿದ್ದಾರೆ ಅಂತ ಎಲ್ಲರಿಗೂ ಹೇಳ್ತಿರ್ತಾನೆ. ಅದನ್ನ ಅವ್ರಿಗೆ ಕಾಣ್ದಂಗೆ ವೀಡಿಯೋ ಮಾಡ್ತಿದ್ದೆ. ನನ್ನ ಮಗ ನಮ್ಮ ಮನೆಗಿಂತ ಜಾಸ್ತಿ ನಮ್ಮ ಅಕ್ಕ ಮತ್ತು ನಮ್ಮ ಅಪ್ಪ ಮನೆಗೆ ಹೋದರೆ ಆ್ಯಕ್ಟಿವ್ ಆಗಿಬಿಡ್ತಾನೆ. ಇಲ್ಲಂತೂ ನಾವೇನಾದ್ರು ಬೈತೀವಿ ಅಂತ ಬೈದೆಲ್ಲಾರು ಇರ್ತಾನೆ. ಅಲ್ಲಿ ಯಾರು ಭಯನೂ ಇರಲ್ಲ. ನಮ್ಮ ಅಪ್ಪಾಜಿಯವರೆಲ್ಲ ನಾವು ಬೈದರೆ ನಮಗೆ ವಾಪಸ್ ಬೈತಾರೆ. ಅವ್ರಿಗೆಲ್ಲ ಮೊಮ್ಮಕ್ಳು ಅಂದರೆ ಪ್ರೀತಿ ಜಾಸ್ತಿ. ನಮ್ಮ ಅಕ್ಕನೂ ಅಷ್ಟೇ, ನನ್ನ ಮಗಂಗೆ ಬೈಯೋಕ್ಕೆ ಬಿಡೋಲ್ಲ. ಅದರಿಂದ ಅವನು ಡಬಲ್ ಆ್ಯಕ್ಟಿಂಗ್ ಮಾಡ್ತಾನೆ. ಅಲ್ಲಿ ಹೋದರೆ ಓವರಾಗಿ ನಮ್ಮ ಜೊತೆ ಎಲ್ಲ ಓವರಾಗಿ ಅಂದರೆ ಯಾವ ಥರ ಅಂದರೆ, ಏನಮ್ಮ ಈ ಥರ ಮಾತಾಡ್ತೀರಾ ಅಂತೆಲ್ಲ ಜೋರು ಮಾಡ್ತಾನೆ. ಅಲ್ಲಿ ಹೋದರೆ ಮನೆಗೆ ಬಂದರೆ ಫುಲ್ ಸೈಲೆಂಟ್ ಆಗಿರ್ತಾನೆ. ಆಮೇಲೆ ಓವರ್ ಆ್ಯಕ್ಟಿವ್ ಆಗಿಬಿಡ್ತಾನೆ ನನ್ನ ಮಗ. ಊರಿಗೆ ಹೋದರೆ ಅವ್ನಿಗೆ ಏನೋ ಒಂಥರ ಥ್ರಿಲ್ಲು. ನಮ್ಮ ಮಾವನ ಮಗ ನೋಡಿಬಿಟ್ಟು ನಗಾಡ್ತಿದ್ದಾನೆ ವೀಡಿಯೋ ಮಾಡ್ತಿರೋದ. ಅವರೆಲ್ಲ ಅಂದರೆ ನಮ್ಮದು ಅತ್ತೆ ಮನೆಯೆಲ್ಲ ಪಕ್ಕ ಇರದೆ, ಎಲ್ಲ ಫ್ಯಾಮಿಲಿ 4 ಮನೆಯೆಲ್ಲ ಪಕ್ಕ ಇದೆ. ಅವರೆಲ್ಲ ಒಟ್ಟಿಗೆ, ನಾವೆಲ್ಲ ಹೋದರೆ ಒಟ್ಟಿಗೆ ಬಂದು ಕುತ್ಕೊಂಡು ಮಾತಾಡ್ತಾರೆ. ಅದರಿಂದ ಅವನು ಬಂದು ಚೌಕಾಬಾರ ಆಡ್ತಿದ್ದಾನೆ. ಅವನು ಅಕ್ಕಪಕ್ಕದ ಮಕ್ಳುಗಳೆಲ್ಲ ಬಂದು ಚೌಕಾಬಾರ ಆಡ್ತಾರೆ. ಇದೆಲ್ಲ ಬಿಟ್ಬಿಡ್ತಾರೆ. ಟಿ ವಿ ಅಂದರೆ ಮಧ್ಯಾಹ್ನ ಟಿ ವಿ ನೋಡ್ತಾರೆ. ಈ ರಜದ ಟೈಮಲ್ಲಿ ಇದೇ ಫೇಮಸ್ಸು. ನಾವಂತೂ ಚಿಕ್ಕ ವಯಸ್ಸಲ್ಲಿ ಸ್ಕೂಲಿಗೆ ಹೋಗ್ತಿದ್ದಾಗಲೂ ಇದೇ ಚೌಕಾಬಾರನೇ ಆಡ್ತಿದ್ದಿದ್ದು. ಅದೇ ಕಂಟಿನ್ಯೂ ಆಗಿದೆ. ಈಗೆಲ್ಲ ಮಕ್ಕಳಿಗೆ ಮೊಬೈಲ್ ಬಂದಿದೆ, ಮೊಬೈಲಲ್ಲಿ ಗೇಮ್ ಆಡ್ತಾರೆ. ಆದರೆ ಈ ಥರ ಆಟಗಳಲ್ಲಿರೋ ಖುಷಿ ಮೊಬೈಲ್ ಗೇಮ್ಗಳಲ್ಲಿ ಇರೋಲ್ಲ. ನಾವು ಊರಿಗೆ ಹೋದರೆ ಮೊಬೈಲ್ ಅಂತ ಬಿದ್ದಿರುತ್ತೆ. ನಾವೆಲ್ಲ ಒಟ್ಟಿಗೆ ಮಾತಾಡ್ಕೊಂಡು ಕೂತಿರ್ತೀವಿ. ಊರಿಗೆ ಹೋದರೆ ಮೊಬೈಲ್ ಅಂತೂ ಎಲ್ಲಿದೆ ಅಂತಲೇ ಗೊತ್ತಾಗಲ್ಲ, ಫೋನ್ ಬಂದಾಗಲೇ ಗೊತ್ತಾಗೋದು. ಮತ್ತು ನೈಟ್ ಆಡಿ ನನ್ನ ಮಗ ಬೆಳಗ್ಗೆಲೇ ಎದ್ದಿದ್ದೀನಿ, ಇನ್ನೂ ಬ್ರಷೇ ಮಾಡಿಲ್ಲ, ಆಗಲೇ ಎದ್ದು ಚೌಕಾಬಾರ ಆಡ್ತಾ ಕೂತಿದ್ದಾನೆ. ಅವ್ನು ಆಡೋದಲ್ದೆ ಅವ್ರ ಜೊತೆ ಇರೋನು ಪಕ್ಕದವ್ರನ್ನೆಲ್ಲ ಕರ್ಕೊಂಡು ಆಟ ಆಡ್ತಿದ್ದಾನೆ. ಜೋಡಿ ಕೂತ್ಕೊಂಡು ಆಟ ಆಡ್ತಿದ್ದಾನೆ. ಈ ಕಡೆ ಇಬ್ಬರು ಕೂತಿದ್ದಾರೆ, ಅವ್ರಿಗೆ ಮುಖ ಕಾಣಿಸ್ತಿಲ್ಲ. ನನ್ನ ಮಕ್ಕಳು ವೀಡಿಯೋ ಮಾಡಿದ್ದೀನಿ. ಅವಳು ನನ್ನ ಅಕ್ಕನ ಮಗಳು ಕಿರಿಯೋಳು. ಅವಳಿಗೆ ನನ್ನ ಮಗನ ಕಂಡ್ರೆ ಪ್ರಾಣ. ಅವನೇನೇ ಓಡಿದ್ರೂ ಅವಳೇ ಬೇಕು, ಅವನೇ ಬೇಕು ಅಂತಾಳೆ. ನನ್ನ ತಮ್ಮ ಅಂದರೆ ಅಷ್ಟು ಇಷ್ಟ. ನನ್ನ ಮಗ ನೋಡಿ ಇವಾಗ ಚೌಕ ಬೀಳ್ತಿದೆ ಅಂತ ಖುಷಿಯಾಗಿ ಕೊಂಡಾಡ್ತಿದ್ದಾನೆ. ಎಷ್ಟೇ ಆದರೂ ಎತ್ತ ತಂದೆ ತಾಯಿಗಳಿಗೆ ಮಕ್ಕಳು ಖುಷಿ ನೋಡೋದೇ ಒಂದು ಖುಷಿ. ನನಗಂತೂ ನನ್ನ ಮಗ ನೋಡ್ಬಿಟ್ಟು ಅವ್ನು ಖುಷಿ ಆಗ್ತಿದ್ರೆ ನನಗೇನೆ ಏನೋ ಒಂಥರ ಖುಷಿ ಆಗುತ್ತೆ. ನನ್ನ ಮಗ ಯಾವಾಗಲೂ ಖುಷಿಯಾಗಿರಬೇಕು ಅಂತ ಬಯಸ್ತೀನಿ. ನಾನಂತ ಪ್ರತಿಯೊಬ್ಬ ತಂದೆ ತಾಯಿನೂ ಅಷ್ಟೇ. ಅದ್ರಲ್ಲಿ ನಾನು ಸ್ವಲ್ಪ ಜಾಸ್ತಿ ಅಂತ ಅಂದ್ಕೊಳ್ತೀನಿ. ಊರಿಗೆಲ್ಲ ಹೋದರೆ ನಮ್ಮದೆಲ್ಲ ಏನಿದ್ರು ಬೆಳಗ್ಗೆ ಎದ್ದು ಹಾಸಿಗೆ ತೆಗಿಯೋದು, ಕಸ ಗುಡಿಸೋದು, ಇಂಥ ಕೆಲಸಗಳು, ಪಾತ್ರೆ ತೊಳೆಯೋದು. ಬಟ್ ನಮ್ಮ ಅಕ್ಕಂದೆಲ್ಲ ತಿಂಡಿ ಊಟ ಮಾಡೋ ಕೆಲಸ. ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.